ಸೊ ನಿಮ್ಮ ಬಾಲ್ಯದ ಜೀವನವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡುವಂಥ ಆಸೆ ಇದೆ. ನಾನು ಹುಟ್ಟಿದ ಶಿವಮೊಗ್ಗ, ನಾವೆಲ್ಲರೂ ಕೂಡ ಜಯಮ್ಮ ಹಾಸ್ಪಿಟಲ್ ಅಂತ ಹೇಳಿ. ಅದಾದಮೇಲೆ ನಾವೆಲ್ಲ ಸ್ಕೂಲು ಓದಿದ್ದು ಮೇರಿ ಮಾಕ್ಲೆಟ್ ಸ್ಕೂಲ್ ಅಂತ ಹೇಳಿ, ಇಟ್ಸ್ ಎ ಕಾನ್ವೆಂಟ್. 5ನೇ ಕ್ಲಾಸ್ವರೆಗೂ ಅಲ್ಲಿ ಓದಿದೆ. 6ನೇ ಕ್ಲಾಸ್ ಸೆಂಟ್ ಚಾರ್ಲ್ಸ್ ಭದ್ರಾವತಿಯಲ್ಲಿ ಹಾಕಿದ್ದು. ಸ್ವಲ್ಪ ಈ ತುಂಟುತನ ತಲೆಹರಟೆ ಇತ್ತು ಅಂತ ಹೇಳಿ 5ನೇ ಕ್ಲಾಸಿಗೆ ಏನು ಮಾಡಿದ್ರು, ಇಲ್ಲ ಒಂದು ವರ್ಷ ಅಲ್ಲಿರಲಿ ಅಂಥೇಳಿ ಹಾಸ್ಟೆಲಿಗೆ ಸೇರಿಸಿದ್ರು. ಬೆಂಗಳೂರಿಗೆ ಬಂದಮೇಲೆ ನಮ್ಮ ಆ್ಯಕ್ಟಿವಿಟಿ ನಮ್ಮ ತಂದೆಯವ್ರ ಜೊತೆಗೆ ಜಾಸ್ತಿ. ಏನು ಅಂದರೆ ಬೆಳಗ್ಗೆ 5 ಗಂಟೆಗೆ ಇಷ್ಟೇ ಅಂದರೆ ಹೇಳಿ ಗ್ಯಾಪ್ ಅನ್ನೋರು. ಸೊ ಹೇಳ್ಬೇಕು, ಬೆಳಗ್ಗೆ 5 ಗಂಟೆಗೆ ಎದ್ದರೆ ಬಾತ್ರೂಮಿಗೆ ಹೋಗೋದು. ಅಲ್ಲಿ ಬಾತ್ರೂಮಲ್ಲಿ ಹೋಗಿ ಆ ಕಮೌಡ್ ಮೇಲೆ ಕೂತ್ಕೊಂಡು ಅಲ್ಲೊಂದು 2 ನಿಮಿಷ ನಿದ್ದೆ. ಯಾಕಂದ್ರೆ ಮತ್ತೆ ಯಾಕೆ ಇನ್ನೂ ರೆಡಿ ಆಗಿಲ್ಲ ಅಂತ, ಎಲ್ಲ ರೆಡಿ ಆಯಿತು ಅಂತೇಳಿ ಹಾಗೆ ಸುಮ್ಮನೆ ಫ್ಲಶ್ ಸೌಂಡ್ ಮಾಡಿಬಿಟ್ಟು ಎಲ್ಲ ಟ್ರ್ಯಾಕ್ ಸೂಟ್ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ಗಾಲ್ಫ್ ಕೋರ್ಸಿಗೆ ಹೋಗ್ತಾ ಇದ್ವಿ ಎಲ್ಲರೂ. ಗಾಲ್ಫ್ ಕೋರ್ಸಲ್ಲಿ ಫುಲ್ ಒಂದು ರೌಂಡು. ಅದಾದಮೇಲೆ ಅಲ್ಲಿ ಒಂದು ಜಾಗದಲ್ಲಿ ಎಲ್ಲ ನಾವೆಲ್ಲ ಸ್ವಲ್ಪ ಇದು ಜಾಸ್ತಿ ಇದು ಬಿಕಾಸ್ ಊಟ ಬಸ್ಗೆ ಹೊಡ್ಸೋರು 1000 ಯು ವೋಂಟ್ ಬಿಲೀವ್ ಇಟ್. ನಂಬಕ್ಕಲ್ಲ. ಈಗ ನನಗೆ 25-30 ಹೊಡೆಯಷ್ಟಿಗೆ ಸುಸ್ತು ಹೊಡೆದೋಗ್ಬಿಡ್ತೀವಿ. ಟೆನ್ನಿಸ್ ಕೂಡ ಆಡ್ತಾ ಇದ್ದೆ. ಶಟಲ್, ನಾನು ಶಟಲ್ ಬ್ಯಾಡ್ಮಿಂಟನ್ ನಾನು ಎಲ್ಲ ಆಡ್ತಾ ಇದ್ವಿ. ಪ್ರಕಾಶ್ ಪಡ್ಕೊಂಡೆ ನಮ್ಮ ತಂದೆಯವರು, ನಾನು ಶಿವಣ್ಣ. ಈ ಕಡೆಗೆ ಆ ಫೋಟೋನೂ ಇದೆ. ಬಟ್ ತುಂಬ ಈ ಶಾರ್ಟ್ಸ್ ಹೊಡೆದು ಇಲ್ಲಿ ಡ್ಯಾಮೇಜ್ ಮಾಡಿಕೊಂಡು ಡಾಕ್ಟ್ರ್ ಇದ್ದವರು ಹಿಂಗೆ ಆಡೋದು ಎಲ್ಲ ಏನೇನಿದೆ ಎಲ್ಲ ಬಿಟ್ಬಿಡಿ ಅಂಡರ್ ಆರ್ಮ್. ಆಮೇಲೆ ಸ್ಕ್ವಾಶ್ ಆಡ್ತಾ ಇದ್ದೆ. ಆ್ಯಂಡ್ ಐ ಟು ಬಿ ಎ ಫುಟ್ಬಾಲ್ ಪ್ಲೇಯರ್. ಫುಟ್ಬಾಲ್ ಆಡ್ತಾ ಇದ್ದೆ. ಬಟ್ ನನಗೆ ಭಾಳ ಫೇವ್ರೇಟ್ ಏನು ಅಂದರೆ, ನನಗೆ ಶಿವಣ್ಣವರಿಗೆ ಅಪ್ಪವ್ರಿಗೂ ಅಷ್ಟೇ ನಾವೆಲ್ಲ ಅಶೋಕ ಹೋಟ್ಲಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ವಿ. ಸೊ ನಮ್ಮದೆಲ್ಲ ಬ್ರಾಡ್ ಶೋಲ್ಡರ್ಸ್ ಬಿಕಾಸ್ ಆಫ್ ಸ್ವಿಮ್ಮಿಂಗ್.